ವೀರಶೈವ ಧರ್ಮ ಸಂಸ್ಥಾಪಕರಾದಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಜಯಂತಿ ಇದೆ ಅಂತ ಹೇಳಿದ್ರಲ್ಲ ಗುರುಜಿ. ಹಾಗಾದ್ರೆ ಈ ಜಯಂತ್ಯೋತ್ಸವದ ವಿಶೇಷತೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಜಿ. ಖಂಡಿತ. ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಆಚರಣೆ ಮಾಡತಕ್ಕಂಥದ್ದು. ಅಂದ್ರೆ ಪಾಲ್ಗುಣದ ಶುಕ್ಲ ಪಕ್ಷ ತ್ರಯೋದಶಿ ದಿನ ಜಗದ್ಗುರು ರೇಣುಕಾಚಾರ್ಯರು ಆಂಧ್ರದ ಕೊಲ್ಲಿಪಾಕಿ ಕ್ಷೇತ್ರದಿಂದ ಲಿಂಗೋದ್ಭವವಾದರು. ಪರಶಿವನ ಪಂಚಮುಖಗಳಿಂದ ಸಬ್ದೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಎನ್ನುವಂತ 5 ಮುಖಗಳು ಉತ್ಪತ್ತಿಯಾಯಿತು. ಆ 5 ಮುಖಗಳೇ ಇವತ್ತಿನ 5 ಪೀಠಗಳಾದವು. ವೀರಶೈವ ಲಿಂಗಾಯತ ಧರ್ಮ ಸನಾತನ ಪರಂಪರೆಯ ಧರ್ಮ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳು ಮಾನವ ಧರ್ಮಕ್ಕೆ ಬೋಧನೆ ಮಾಡತಕ್ಕಂಥ ಮಾನವ ಧರ್ಮ ಸಂಕುಲ. ಶಿವನ ಸಾಕ್ಷಾತ್ಕಾರ ಪಡೆಯುವುದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಧಾರೆಗಳು ಆ ಸಿದ್ಧಾಂತ ಶಿಖಾಮಣಿಯೊಳಗಡೆ ಉಲ್ಲೇಖಿತ. ಜಗದಾದಿ ಜಗದ್ಗುರು ರೇಣುಕರು ಶುಕ್ಲ ಪಕ್ಷದ ತ್ರಯೋದಶಿ ದಿನ ಕೊಲ್ಲಿಪಾಕಿ ಕ್ಷೇತ್ರದಿಂದ ಆವಿರ್ಭವಿಸಿ 1400 ವರ್ಷಗಳ ಕಾಲ ಅವರು ಧರ್ಮ ಪ್ರಚಾರವನ್ನ ಮಾಡಿದ್ರು ಅಂತ ಉಲ್ಲೇಖ ಬರ್ತದೆ. 700 ವರ್ಷಗಳ ಕಾಲ ತಪಸ್ಸನ್ನ ಆಚರಣೆ ಮಾಡಿದ್ರು. ಇನ್ನು 700 ವರ್ಷಗಳ ಕಾಲ ಲೋಕ ಸಂಚಾರ ಮಾಡ್ತಾ ವೀರಶೈವ ಲಿಂಗಾಯತ ಧರ್ಮವನ್ನ ಪ್ರಚಾರ ಮಾಡ್ತಾ ಬಂದಿರತಕ್ಕಂಥವ್ರು. ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮುನಿಗಳನ್ನ ನಿಮಿತ್ತ ಮಾಡಿಕೊಂಡು ಸಮಸ್ತ ಜಗತ್ತಿಗೆ ವೀರಶೈವ ಧರ್ಮ ಸಿದ್ಧಾಂತವನ್ನ ಉಪದೇಶ ಮಾಡಿದ್ರು. ಅಷ್ಟಾವರಣ, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಈ ಗುರು, ಲಿಂಗ, ಜಂಗಮರನ್ನ ವಿಭೂತಿ, ರುದ್ರಾಕ್ಷಿ ಮಂತ್ರದಿಂದ ಪೂಜೆ ಮಾಡಿದ್ರೆ ಸಿಗ್ತಕ್ಕಂಥದ್ದೇ ಪಾದೋದಕ ಪ್ರಸಾದ. ಪಂಚಾಚಾರ್ಯ, ಷಟಸ್ಥಲಗಳು, ಭಕ್ತ, ಮಹೇಶ, ಪ್ರಸಾದ, ಪ್ರಾಣಲಿಂಗಿ, ಶರಣ, ಐಕ್ಯ. ಈ ಷಟಸ್ಥಲಗಳು ಮೊದಲು ಭಕ್ತನಾಗಿ ಧರ್ಮವನ್ನ ಸ್ವೀಕಾರ ಮಾಡಬೇಕು. ಪೂಜೆ ಮಾಡಿ ಮಾಡಿ ತದನಂತರ ಅವನು ಮಹೇಶನಾಗ್ತಾನೆ, ಪ್ರಸಾದಿ ಆಗ್ತಾನೆ, ಪ್ರಾಣಲಿಂಗಿ, ಶರಣ, ಐಕ್ಯನಾಗ್ತಕ್ಕಂಥದ್ದಾಗ್ತದೆ. ಈ ವೀರಶೈವ ಧರ್ಮ ಸಿದ್ಧಾಂತದಲ್ಲಿ ಮನುಕುಲ ಒಳತಿಗಾಗಿ ಮನುಷ್ಯನಲ್ಲಿ ಕ್ರೂರತ್ವವನ್ನು ದೂರ ಮಾಡಿ, ಮನುಷ್ಯನಲ್ಲಿ ಅಧರ್ಮದ ಗುಣಗಳನ್ನ ದೂರ ಮಾಡಿ ಸುಜ್ಞಾನ ಧರ್ಮ ಚಿಂತನೆಯನ್ನ ಬಿತ್ತಕ್ಕಂಥ ಏಕೈಕ ಧರ್ಮ ಅದು ವೀರಶೈವ ಧರ್ಮ. ಮಾನವ ಧರ್ಮಕ್ಕೆ ಜಯವಾಗ್ಲಿ ಅಂತ ಹೇಳಿದ್ರು. ಇಲ್ಲಿ ಒಂದು ಜಾತಿಗೆ ಹೇಳಿಲ್ಲ, ಒಂದು ಧರ್ಮಕ್ಕೆ ಹೇಳಿಲ್ಲ, ಸಮಸ್ತ ಮನುಕುಲಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ.